ಆ ಪ್ರಕಾರ ನಾವು ಇವತ್ತು ಕನಕಪುರ ಯಾರ ಕ್ಷೇತ್ರ ಅಂತ ತಮಗೆ ಹೇಳ್ಕೊಡ್ಬೇಕಾಗಿಲ್ಲ, ರಾಜ್ಯದ ಮುಖ್ಯಮಂತ್ರಿಗಳ ಕ್ಷೇತ್ರ. ನಮ್ಮ ಬರ ಪರಿಸ್ಥಿತಿಯ ಅವಲೋಕನ ಅಲ್ಲಿಂದಲೇ ಸ್ಟಾರ್ಟ್ ಆಯಿತು. ಹೋಗಿ ನೋಡಿದಾಗ ದೂರದಿಂದ ಹೇಳ್ತಿದ್ರು ಕನಕಪುರ ಜಂಗಲ್ ಅಂತ. ಹೆಚ್ಚು ಕಡಿಮೆ ಅದು ಜಂಗಲ್ಲೇ ಇತ್ತು. ಪರಿಸ್ಥಿತಿ ಅಲ್ಲಿ ಗದ್ದೆಗಳೇ ಇಲ್ಲ. ಈಗ ಎಲ್ಲ ಕೆರೆಗಳು ಬತ್ತಿ ಹೋಗ್ಬಿಟ್ಟಿವೆ. ಹಿಂದೆ ನೀರು ತುಂಬಿಸೋ ಕೆಲಸವನ್ನು ಮಾಡ್ತಿದ್ರಂತೆ, ಈಗ ನೀರು ತುಂಬಿಸೋ ಕೆಲಸವನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಬೋರ್ವೆಲ್ಗಳಲ್ಲಿ ನೀರೇ ಬರ್ತಿಲ್ಲ. ಯಾಕೆ ಅಂತಂತಂದರೆ ಜಲಮೂಲಗಳೇ ಒಣಗಿ ಹೋಗ್ಬಿಟ್ಟಿದೆ, ಬತ್ತಿ ಹೋಗಿದೆ. ಕಬ್ಬಿನ ಗದ್ದೆಗಳಿರ್ಬೋದು, ಅಡಿಕೆ ತೋಟಗಳಿರ್ಬೋದು, ರೇಷ್ಮೆ ಕಡ್ಡಿ ಎಲ್ಲವೂ ಒಣಗೋಗಿದೆ. ಬಾಳೆ ಗಿಡ ಕೊಯ್ಲಿಗೆ ಬರಬೇಕು, ಅಷ್ಟೊತ್ತಿಗೆ ನೀರಿಲ್ಲ, ಅದು ಮಾರ್ಕೆಟ್ಗೆ ಹೋಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇವೆ. ಆದರೆ ಒಂದು ಅಲ್ಲಿ ವಿಶೇಷ ಅಂತಂದರೆ ರಿಯಲ್ ಎಸ್ಟೇಟ್ ದಂಧೆ ಮಾತ್ರ ಚೆನ್ನಾಗಿ ನಡೀತಾ ಇದೆ. ಅದಾದ ಮೇಲೆ ಕಲ್ಲು ಗಣಿ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಅವರನ್ನು ಬಂಡೆ ಅಂತಾರೇನೋ ಗೊತ್ತಿಲ್ಲ ನಮಗೆ. ಸೊ ಇಂಥ ಪರಿಸ್ಥಿತಿಯನ್ನು ನಾವು ಅಲ್ಲಿ ಕಂಡ್ವಿ. ಅಲ್ಲಿಂದ ಮಂಡ್ಯ ಜಿಲ್ಲೆಯ ಮಳವಳ್ಳಿಗೆ ಬಂದ್ವಿ. ಅಲ್ಲಿ ಪರಿಸ್ಥಿತಿ ಏನಂತಂದ್ರೆ ಎಲ್ಲ ಜಲಮೂಲಗಳು ಎಲ್ಲ ಬತ್ತಿ ಹೋಗಿವೆ. ಆ ಶಿಂಷಾದಲ್ಲಿ ಏನು ವಿದ್ಯುತ್ ಉತ್ಪಾದನೆಯ ಘಟಕ ಇದೆ ನಿಂತೋಗ್ಬಿಟ್ಟಿದೆ. ಯಾಕೆ ಅಂದರೆ ನೀರಿನ ಕೊರತೆ, ನೀರಿಲ್ಲ ಅಂತೇಳಿ ಅದನ್ನು ನಿಂತಿದ್ದು ಎಷ್ಟನೇ ಸಾರಿ ಅಂದರೆ 145 ವರ್ಷಗಳ ನಂತರ ಜುಲೈ ತಿಂಗಳಲ್ಲಿ ಪ್ರಥಮ ಬಾರಿಗೆ ನಿಂತಿದೆ. 145 ವರ್ಷ ಆದಮೇಲೆ ಅಂದರೆ ಬರ ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ಕರ್ನಾಟಕಕ್ಕೆ ಮುತ್ತಿಗೆ ಹಾಕಿದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಇಷ್ಟೆಲ್ಲ ಇದ್ದರೂ ಕೂಡ ಸರ್ಕಾರ ಎಲ್ಲಿದೆ ಅಂದರೆ ಸೋನಿಯಾ ಗಾಂಧಿ ಮನೆ ಬಾಗಿಲಲ್ಲಿದೆ. ಯಾರಿಗೆ ಹೇಳ್ಬೇಕಿಲ್ಲಿ ಸಂಕಷ್ಟವನ್ನು? ರೈತರು ಯಾರಿಗೆ ಹೇಳ್ಕೋಬೇಕು? ಮೊದಲು ನಿಮ್ಮ ಟೀಮ್ಗಳು ಹೋಗಿ ಮಾಡಬೇಕಾಗಿತ್ತು. ಅದಕ್ಕೆ ಈಗ ವಿರೋಧ ಪಕ್ಷದ ಟೀಮ್ಗಳು ಬಂದಿದೆ. ಯಾಕೆ ಅಂದರೆ ಸರ್ಕಾರ ರಜಾ ಹಾಕಿ ಡೆಲ್ಲಿಯಲ್ಲಿ ಕುಳಿತುಬಿಟ್ಟಿದೆ. ನಮ್ಮನ್ನು ಯಾರಾದರೂ ಇವಾಗ ನೀವು ಪತ್ರಕರ್ತರು ಎಲ್ಲಿದೆ ಸರ್ಕಾರ ಅಂತಂದರೆ ಕರ್ನಾಟಕ ಗೌರ್ಮೆಂಟ್ ಈಸ್ ಇನ್ ಡೆಲ್ಲಿ, ಕ್ಯಾಂಪ್ ಅಟ್ ಡೆಲ್ಲಿ ಅಂತ ಹೇಳಬೇಕೇ ಹೊರತು ನಾವು ಕರ್ನಾಟಕದಲ್ಲಿ ಸರ್ಕಾರ ಇದೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕೆ ಅಂದರೆ 14 ಜನ ಮಂತ್ರಿಗಳಿದ್ದಾರೆ. ನಾನು ನಿನ್ನೆನೂ ನೋಡಿದೆ ನಿಮ್ಮ ಪತ್ರಿಕೆಗಳ ಮೂಲಕ, ಇಲ್ಲಿ ಉಸ್ತುವಾರಿ ಸಚಿವರು ಇದುವರೆಗೂ ಇಲ್ಲಿಗೆ ಬಂದೇ ಇಲ್ಲ. ಇಲ್ಲಿ ಏನು ನೋಡಬೇಕಾಗಿತ್ತೋ ಅದನ್ನು ಅವರು ವೀಕ್ಷಣೆ ಮಾಡೇ ಇಲ್ಲ. ಈ ಪರಿಸ್ಥಿತಿ ನಾಳೆ ಏನಾದರೂ ಸೆಷನ್ನಲ್ಲಿ ಕೊಳ್ಳೇಗಾಲ ಅಥವಾ ಚಾಮರಾಜನಗರ ಜಿಲ್ಲೆನಲ್ಲಿ ಏನು ಪರಿಸ್ಥಿತಿ ಇದೆಯಾ ಹೇಳ್ರಿ ಅಂತಂದ್ರೆ ಏನು ಹೇಳ್ತಾರೆ ಅವರು? ಅವರು ಉತ್ತರದಾಯಿ ಅಲ್ವಾ? ಅವರೆಲ್ಲರಿಗೂ ಉತ್ತರ ಕೊಡಬೇಕಲ್ವಾ? ಆದರೆ ನನಗನ್ನಿಸ್ತದೆ ಸಿದ್ದರಾಮಯ್ಯನವರು ಇರೋದ್ರಲ್ಲಿ ಅವರು ಏನೇ ಮಾಡಲಿ ಏನೇ ಹೇಳಿ ಒಂದು ಸ್ವಲ್ಪ ಕೆಲಸ ಆದರೂ ಮಾಡ್ತಿದ್ರು. ನನಗೀಗನ್ಸಿದ್ದು ತಂದೆಯಷ್ಟು ಅಲ್ಲ, 5% ಮಗ ಆಗಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಒಟ್ಟಾರೆ ಹೇಳೋದಾದರೆ ಆ ಸಚಿವರು ಮೈಗಳ್ರು ಅಂತ ಕಾಣುತ್ತೆ ನನಗೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಇಲ್ಲ. ಇಲ್ಲಿವರೆಗೂ ಅವ್ರು ಮಾಡಿದ ಕೆಲಸ ಏನಂತಂದರೆ ಎಲ್ಲ ಕಾಂಟ್ರಾಕ್ಟ್ಗಳಲ್ಲಿದ್ದರು. ಮೆಡಿಕಲ್ ಕಾಂಟ್ರಾಕ್ಟ್, ಟ್ರಾನ್ಸ್ಫರ್ ಕಾಂಟ್ರಾಕ್ಟ್ ಇದರಲ್ಲಿದ್ದವರು. ಸಡನ್ನಾಗಿ ತಂದು ನೀವು ಅವ್ರಿಗೆ ಮಂತ್ರಿ ಮಾಡಿಬಿಟ್ರೆ ಇನ್ನೂ ಕಾಂಟ್ರಾಕ್ಟ್ ಗುಂಗಿಂದ ಹೊರಗಡೆ ಬಂದಾಗ ಕಾಣಲ್ಲ ಅವರು. ಸೊ ಇಂಥ ಪರಿಸ್ಥಿತಿ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇನ್ನೂ ಮುಂದೆ ಹೋಗೋದಿದೆ. ಹಾಂ, ಅವ್ರು ನೀರು ತಗೊಂಡೋಗಕ್ಕೆ ಬರ್ತಿದ್ದಾರೆ, ನೀರು ಕೊಡಕ್ಕೆ ಬರ್ತಿಲ್ಲ ಅವರು.